ನಮಸ್ಕಾರ ವೀಕ್ಷಕರೇ. ಸನಾತನ ಧರ್ಮ ಶ್ರೇಷ್ಠವಾದದ್ದು, ಪ್ರಾಚೀನವಾದದ್ದು, ನಮ್ಮ ಪೂರ್ವಜರ ಧಮನಿಗಳಲ್ಲಿ ಹರಿದು ಬಂದಿದ್ದು. ಅವರು ಅದನ್ನು ಬದುಕಿನ ಅತ್ಯಂತ ಕಷ್ಟಕಾಲದಲ್ಲಿ ರಕ್ಷಿಸಿಕೊಂಡು ಬಂದರು. ಬಡತನ ಇತ್ತು, ಎಂತೆಂಥ ರೋಗಗಳಿದ್ದವು, ಅನ್ಯ ಆಕ್ರಮಣಗಳಿದ್ದವು, ಎಲ್ಲ ಹಂತದಲ್ಲಿ ಇದನ್ನು ಉಳಿಸಿಕೊಂಡು ಬಂದರು. ಅದನ್ನು ಇವತ್ತು ಉಳಿಸಿಕೊಳ್ಳಬೇಕಾದಂಥ ಸಂಗತಿ ಅನ್ನೋದು ನಮ್ಮ ಮುಂದೆ ಇದೆ ಅನ್ನೋದು ನಿಜವೇ. ಸನಾತನ ಧರ್ಮ ಬಹಳ ಹೀನಾಯವಾದ ಸ್ಥಿತಿಯಲ್ಲಿರುವ ಕಾಲಘಟ್ಟ ಅಲ್ಲ, ಹೀನಾಯ ಸ್ಥಿತಿಯತ್ತ ಹೊರಟು ಮತ್ತೆ ಚಿಗುರಿಕೊಂಡಿದೆ ಅನ್ನೋದು ನಿಜ. ಆದರೂ ಕೂಡ ಸಂಪೂರ್ಣ ತೃಪ್ತರಾಗಬೇಕಾದ ಹೊತ್ತಲ್ಲ ಅನ್ನೋದು ಒಂದು, ಮತ್ತು ಅದು ನಾಶವಾಗ್ತಾ ಇದೆಯೋ ಇಲ್ಲವೋ, ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಧರ್ಮವನ್ನು ದಾಟಿಸಬೇಕಾದ ಕಾರ್ಯ ಇದೆಯಲ್ಲ, ಅದು ನಮ್ಮದೇ ಆಗಿದೆ. ಆ ದೃಷ್ಟಿಯಿಂದ ನೋಡಿದಾಗ ಧರ್ಮ ರಕ್ಷಣೆ ಅನ್ನೋದು ನಮ್ಮೆಲ್ಲರ ಹೊಣೆಯಾಗತ್ತೆ. ಧರ್ಮವನ್ನು ರಕ್ಷಿಸಬೇಕು, ಧರ್ಮವನ್ನು ಉಳಿಸಬೇಕು ಅಂತ. ಧರ್ಮವನ್ನು ಉಳಿಸಬೇಕು ಅಂತಂದರೆ ಏನು ಅಂತ ಬೇಕು. ಧರ್ಮವನ್ನು ಉಳಿಸೋದು ಅಂದರೆ ಹೇಗೆ? ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಉಳಿಸಬೇಕು ಅಂತಂದರೆ ಏನು? ಅವನು ಸಾಯದಂತೆ ನೋಡ್ಕೊಳ್ಬೇಕು ಅಂತ ಅರ್ಥ. ಸಾಯದಂತೆ ನೋಡ್ಕೊಳ್ಳೋದು ಅಂದರೆ ಏನು? ಅವನು ಉಸಿರಾಡ್ತಾ ಇರಬೇಕು ಅಂತ, ಅವನು ಉಸಿರಾಡುವಂತೆ ಮಾಡಬೇಕು ಅಂತ ಅರ್ಥ. ಅಷ್ಟೇ ಸಾಕಾ? ಇಲ್ಲ, ಅವನಿಗೊಂದು ಬದುಕಿರಬೇಕಲ್ವ. ಅವನು ಬದುಕಬೇಕು, ಸಮೃದ್ಧವಾಗಿ ಬದುಕಬೇಕು. ಸಮೃದ್ಧವಾಗಿ ಬದುಕಬೇಕು ಅಂತಂದರೆ ಏನು? ಅವನ ಅಂಗಾಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು. ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದರೆ ಸಾಕಾ? ಇಲ್ಲ, ಅವನ ಸುತ್ತ ಒಂದು ವ್ಯವಸ್ಥೆ ಬೇಕಲ್ಲ. ವಸ್ತುಗಳು ಬೇಕು, ಹಣ ಬೇಕು ಖರ್ಚು ಮಾಡೋದಕ್ಕೆ, ಅದರಿಂದ ವಸ್ತುಗಳನ್ನು ಕೊಂಡುಕೋಬೇಕು, ಅದರಿಂದ ಅವನು ಸುಖ ಕಂಡುಕೋಬೇಕು. ಇಷ್ಟು ಆದಾಗ ಒಬ್ಬ ವ್ಯಕ್ತಿಯನ್ನು ಬದುಕಿಸಿದಂತೆ ಆಯಿತು. ಒಬ್ಬ ವ್ಯಕ್ತಿಯನ್ನು ಬದುಕಿಸಿದಂತೆ ಆಯಿತು. ಒಬ್ಬ ವ್ಯಕ್ತಿಯನ್ನು ಉಳಿಸೋದು ಅಂದರೆ ಉಸಿರು ಉಳಿಸಿದರೆ ಮಾತ್ರ ಸಾಕು. ಒಬ್ಬ ವ್ಯಕ್ತಿಯನ್ನು ಬದುಕಿಸೋದು ಅಂದರೆ ಅವನನ್ನು ಸರ್ವಾಂಗ ಪರಿಪೂರ್ಣನೂ ಮತ್ತು ಸಮೃದ್ಧನೂ ಆಗಿಸಬೇಕು. ಸರ್ವಾಂಗ ಪರಿಪೂರ್ಣ ಅಂತಂದಾಗ ಏನೆಲ್ಲ ಬಂತು? ಅವನ ಬುದ್ಧಿ ಸರಿ ಇರಬೇಕು, ದೇಹದ ಅಂಗಾಂಗಗಳು ಸರಿ ಇವೆ. ಬುದ್ಧಿ ಕೆಟ್ಟಿದೆ ಅಂದರೆ ಹೇಗೆ? ಬುದ್ಧಿಯೂ ಸರಿ ಇದೆ, ಬುದ್ಧಿವಂತ, ಆದರೆ ಮನಸ್ಸು ಹಾಳಾಗಿದೆ, ದುಷ್ಟತನ ಇದೆ ಅದರಲ್ಲಿ ಅಂದರೆ ಹೇಗೆ? ಆಗೋಲ್ಲ. ಎಲ್ಲವೂ ಚೆನ್ನಾಗಿರಬೇಕು ಅಂತ ಇದೆಯಲ್ಲ. ಹಾಗೆ ಧರ್ಮವನ್ನು ಉಳಿಸೋದು ಅಂತ ಅಂದರೆ ಧರ್ಮವನ್ನು ಜೀವಂತವಾಗಿಡೋದು ಮಾತ್ರ ಅಲ್ಲ, ಧರ್ಮವನ್ನು ಬದುಕಿಸೋದು ಕೂಡ ಅಂತ. ಧರ್ಮ ಸಮೃದ್ಧವಾಗಿರಬೇಕು. ಹಾಗಿರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಅಂದರೆ, ಮೊಟ್ಟ ಮೊದಲಿಗೆ ಅದು ಏನು ಅಂತ ಅರ್ಥ ಆಗಬೇಕು ನಮಗೆ. ಧರ್ಮ ಅಂದರೆ ಏನು ಅಂತ ನಾನೇನು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಯಾವುದೋ ಪುಸ್ತಕದಲ್ಲಿ ಬರೆದಿದ್ದಾರಂತೆ, ಯಾರೋ ದೊಡ್ಡವರಿಗೆ ಗೊತ್ತಿದೆಯಂತೆ, ನಾನೇನು ಮಾಡ್ತೀನಿ, ಆ ಪುಸ್ತಕದಲ್ಲಿ ಬರೆದ ಹಾಗೆ ಬದುಕ್ತೀನಿ, ದೊಡ್ಡವರು ಹೇಳಿದ ಹಾಗೆ ನಡ್ಕೋತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಹೊರಟ್ರಲ್ಲ. ಧರ್ಮನಾಶದ ಮೂಲ ಕಾರಣ ಇಲ್ಲಿದೆ. ಮೊದಲು ನಾವು ಸ್ಪಷ್ಟವಾಗಿ ಧರ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಧರ್ಮದ ಕುರಿತು ಓದಬೇಕು, ಧರ್ಮದ ಕುರಿತು ಕೇಳಬೇಕು. ಎರಡು ದಾರಿ ಇದೆ. ಓದಿದವರು ಹೇಳಿದ್ದನ್ನು ಕೇಳಬೇಕು. ನಮಗೆ ಓದೋದಕ್ಕೆ ಕಷ್ಟ ಇದೆ, ಓದೋದಕ್ಕಾಗಲ್ಲ ಅಂದರೆ ಓದಿದವರು ಹೇಳ್ತಾರಲ್ಲ, ನಾವು ಕೇಳಬೇಕು ಅಥವಾ ಓದಬೇಕು. ಮತ್ತು ಧರ್ಮದ ಆಶಯವನ್ನು ಅರ್ಥ ಮಾಡ್ಕೋಬೇಕು. ಅದರ ಸ್ಪಿರಿಟ್ ಏನು ಅಂತ, ಅದರ ವಾಕ್ಯ ಶಬ್ದ ಏನು ಅಂತ ಅಲ್ಲ. ಇದು ಒಂದಾದರೆ, ಅರ್ಥ ಮಾಡಿಕೊಂಡ ಮೇಲೆ ಏನು ಮಾಡಬೇಕು ಅಂದರೆ, ಅರ್ಥ ಮಾಡಿಕೊಂಡ ಮೇಲೆ ಅದನ್ನು ಮಾತಾಡಬೇಕು, ಅದನ್ನು ತಿಳಿಸಬೇಕು. 10 ಕಿವಿಗೆ ಹಾಕಬೇಕು, ಅದನ್ನು 100 ಕಿವಿಗೆ ಹಾಕಬೇಕು, ಅದನ್ನು 100 ಮಾರ್ಗಗಳಲ್ಲಿ ಹಾಕಬೇಕು, 100 ದಾರಿಗಳಲ್ಲಿ ಹಾಕಬೇಕು. ಯಾವೆಲ್ಲ ಮಾರ್ಗಗಳಿವೆಯೋ, ಯಾವೆಲ್ಲ ಸಾಧನಗಳಿವೆಯೋ ಅದರ ಮೂಲಕ ನಿಜ ಧರ್ಮದ ಕುರಿತು ಮಾತನಾಡ್ತಾ ಹೋಗಬೇಕು, ಧರ್ಮದ ಒಳಿತಿನ ಕುರಿತು ಮಾತನಾಡ್ತಾ ಹೋಗಬೇಕು. ಇದು ಒಂದು ಕಡೆಯಲ್ಲ. ಆದರೆ ನಮ್ಮೊಳಗೆ ಧರ್ಮವನ್ನು ಉಳಿಸ್ಕೊಳ್ಬೇಕು. ಹೊರಗಡೆ ಉಳಿಸೋದಾಯಿತು, ಹೊರಗಡೆ ಉಳಿಸುವ ಮಾತಾಡ್ತೀವಿ. ನಮ್ಮೊಳಗೇ ಧರ್ಮ ಉಳಿಲಿಲ್ಲ ಅಂತಂದರೆ ಹೊರಗಡೆ ಉಳಿಸಿ ಪ್ರಯೋಜನ ಇಲ್ಲ, ಮತ್ತು ಅದು ಹೊರಗಡೆ ಉಳಿದುಕೊಳ್ಳೋದು ಇಲ್ಲ ಅಂತ. ಹೊರಗಡೆ ಉಳಿದುಕೊಳ್ಳೋದು ಇಲ್ಲ. ನಮ್ಮೊಳಗೆ ಧರ್ಮದ ಕುರಿತು ಆಸ್ಥೆ ಬೇಕು, ಧರ್ಮದ ಕುರಿತು ಪ್ರೀತಿ ಬೇಕು, ಧರ್ಮದ ಕುರಿತು ಆಸಕ್ತಿ ಬೇಕು, ನಾವು ಆಚರಿಸಬೇಕು. ಇದಾದ ಮೇಲೆ ಸಮೂಹ ಅದನ್ನು ಆಚರಿಸುವಂತೆ ನೋಡಿಕೊಳ್ಳುವ ಕಾರ್ಯಗಳನ್ನು ಧರ್ಮರಕ್ಷಣೆ ಅಂತ ಕರಿಬೇಕಾಗತ್ತೆ. ಆದರೆ ವಾಸ್ತವವಾಗಿ ಇವತ್ತು ಏನಾಗುತ್ತಾ ಇದೆ ಅಂದರೆ, ಸಮೂಹ ಧರ್ಮವನ್ನು ಆಚರಿಸೋದ್ರ ಬಗ್ಗೆಯೇ ಪ್ರಯತ್ನ ಹೆಚ್ಚಾಗ್ತಿದೆಯೇ ಹೊರತು ವೈಯಕ್ತಿಕವಾಗಿ ಧರ್ಮಾಚರಣೆಗೆ ಗಮನ ಕೊಡಬೇಕು ಅನ್ನೋ ಅಂಶ ಕಡಿಮೆ ಆಗ್ತಾ ಇದೆ. ಎರಡೂ ಬೇಕು, ವೈಯಕ್ತಿಕವಾಗಿಯೂ ಬೇಕು, ಸಮೂಹವಾಗಿಯೂ ಬೇಕು. ಕೆಲವು ಕಾಲ ನಮ್ಮಲ್ಲಿ ಹೇಗಿತ್ತು ಅಂದರೆ, ನಾನು ಧರ್ಮ ಆಚರಣೆ ಮಾಡ್ಕೊಂಡು ಬದುಕಿದ್ದೀನಿ, ಸಮೂಹದಲ್ಲಿ ಏನು ಬೇಕಿದ್ರೂ ಆಗಲಿ, ಪಕ್ಕದ ಮನೇಲಿ ಏನು ಬೇಕಿದ್ರೂ ಆಗಲಿ, ಪಕ್ಕದ ಊರಲ್ಲಿ ಏನು ಬೇಕಿದ್ರೂ ಆಗಲಿ ಅಂತ ಅಂದುಕೊಂಡವರಿದ್ದರು. ಅವರಿದ್ದ ಕಾಲದಲ್ಲೇ ಅನ್ಯರ ಆಕ್ರಮಣಗಳಿಂದ ಧರ್ಮಕ್ಕೆ ಪೆಟ್ಟು ಬಿದ್ದಿತ್ತು. ನಾನೂ ಆಚರಿಸಬೇಕು, ಸಮೂಹದಲ್ಲೂ ಧರ್ಮವನ್ನು ಉಳಿಸಬೇಕು ಅಂತ ಹೊರಟಾಗ ಮಾತ್ರ ಧರ್ಮ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತೇನಾಗಿದೆ?
ಅವತ್ತು ವ್ಯಕ್ತಿಗತವಾದ ಆಚರಣೆಗೆ ಗಮನ ಕೊಟ್ಟು ಸಮೂಹದ ಆಚರಣೆಯನ್ನು ಕೈಬಿಟ್ಟರು. ಇವತ್ತು ವ್ಯಕ್ತಿಗತವಾದ ಆಚರಣೆಯನ್ನು ಕೈಬಿಟ್ಟುಕೊಳ್ತಾ ಇದ್ದೀವಿ, ಸಮೂಹಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಅವತ್ತು ಒಂದು ತಪ್ಪಾದರೆ ಇವತ್ತು ಇನ್ನೊಂದು ತಪ್ಪಾಗ್ತಾ ಇದೆ. ಆಗಬೇಕಾಗಿರೋದೇನು ಅಂದರೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಧರ್ಮವಂತರಾಗೋಣ, ಜೊತೆಗೆ ಸಮೂಹವನ್ನು ಗಟ್ಟಿಗೊಳಿಸಬೇಕು. ಸಮೂಹದ ಆಚರಣೆಗಳು, ಸಮೂಹದ ನಂಬಿಕೆಗಳು, ಸಮೂಹದ ಗೌರವಗಳಿವೆಯಲ್ಲ, ಧರ್ಮದ ವಿಷಯದಲ್ಲಿ ಚ್ಯುತವಾಗದಂತೆ, ಕಳಚಿಕೊಂಡು ಹೋಗದಂತೆ ನಾವು ಗಮನ ಹರಿಸಬೇಕು. ಹಾಗಾಗಿಯೇ ನಮ್ಮ ಧಾರ್ಮಿಕ ಸಂಸ್ಥೆಗಳಿವೆಯಲ್ಲ, ಅವುಗಳ ರಕ್ಷಣೆ ನಮ್ಮ ಹೊಣೆಯಾಗತ್ತೆ. ಅದು ದೇವುಗಳೋ, ಅದು ಮಠಗಳೋ, ಅದು ಇನ್ಯಾವುದೇ ಧಾರ್ಮಿಕ ಕುರುಹುಗಳೋ, ಅವುಗಳನ್ನು ಉಳಿಸಿ ಬೆಳೆಸಿ ಎರಡೂ ಕೆಲಸ ಆಗಬೇಕಾಗತ್ತೆ. ಮತ್ತು ಅವುಗಳನ್ನು ಅತ್ಯಂತ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಅವು ವಿವಾದಗಳಿಗೆ ಸಿಲುಕಿಕೊಳ್ಳಬಾರದು, ಅವು ಸರಿಯಿಲ್ಲ ಅನ್ನುವ ಮಾತು ಬರಬಾರದು. ಅದಕ್ಕೆ ಆ ವ್ಯವಸ್ಥೆಗಳು ಶುದ್ಧವಾಗಿರಬೇಕು. ಎಲ್ಲೋ ಏನೋ ಅವ್ಯವಹಾರ ಇದೆಯಂತೆ, ಅದು ಹಣದ್ದೋ ಇನ್ನೊಂದೋ ಭೂಮಿಯದ್ದೋ ಮತ್ತೇನೋ ಒಂದೋ ಅಂತ ಧಾರ್ಮಿಕ ಕ್ಷೇತ್ರಗಳ ಮೇಲೆ ವಿವಾದಗಳು ಬರದಂತೆ ನೋಡ್ಕೊಳ್ಬೇಕಾಗತ್ತೆ. ಎರಡು ತರಹದಲ್ಲಿ, ಒಂದು ಹೆಚ್ಚಿನ ಸಲ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ಧಾರ್ಮಿಕ ಕೇಂದ್ರಗಳನ್ನು ಅದರ ಬಗ್ಗೆ ಇರುವ ಗೌರವವನ್ನು ಕೆಡಿಸುವ ಕೆಲಸಗಳು ನಡೆದಾಗ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ನಿಲ್ಲಬೇಕಾಗತ್ತೆ. ಇನ್ನು ಕೆಲವು ಕಡೆಯಲ್ಲಿ ಅಲ್ಲೂ ಇರೋರು ಮನುಷ್ಯರೇ ತಾನೇ ನಮ್ಮಂತೆ, ಆ ಮನುಷ್ಯರು ತಪ್ಪು ಮಾಡಿದಾಗ ಆ ತಪ್ಪು ಮಾಡದಂತೆ ಯಾರೋ ಎಲ್ಲೋ ಮಾಡಿದರೆ ಅದರ ಕುರಿತಾಗಿ ಕೂಡ ನಿಗಾ ವಹಿಸಿ ಧರ್ಮಕ್ಷೇತ್ರಗಳು ಪರಿಶುದ್ಧವಾಗಿರುವಂತೆ ನೋಡ್ಕೋಬೇಕಾಗತ್ತೆ. ಅಂದರೆ ಹೊರಗಿನಿಂದ ಅದರ ಮೇಲೆ ಕೆಸರೆರಚೋದಂತೆಯೂ ನೋಡ್ಕೊಳ್ಬೇಕು, ಅದು ಒಳಗೆಯೂ ಮಲಿನವಾಗದಂತೆ ನೋಡ್ಕೊಳ್ಬೇಕಾದ ಎರಡು ಹೊಣೆ ಸಮೂಹದಲ್ಲಿ ಧರ್ಮ ರಕ್ಷಣೆಗೆ ಅಂತ ಬಂದು ನಿಲ್ಲತ್ತೆ. ಮತ್ತು ಬರೀ ಕುರುಹುಗಳನ್ನಲ್ಲ, ಭವನಗಳನ್ನಲ್ಲ ರಕ್ಷಿಸಬೇಕಾದದ್ದು. ತೀರ್ಥಕ್ಷೇತ್ರಗಳ ಅಭಿವೃದ್ಧಿ ಆದವು, ದೇಗುಲಗಳನ್ನು ಗಟ್ಟಿ ಕಟ್ಟಿಕೊಂಡ್ವಿ, ಮಠಮಾನ್ಯಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಧರ್ಮದ ಕಾರ್ಯ ಮಾಡುವ ಸಂಸ್ಥೆಗೆ ನಾವು ಹಲವು ತರಹದಲ್ಲಿ ನೆರವಾಗುತ್ತೀವಿ, ಹಣ ಕೊಡ್ತೀವಿ, ಅದರ ಜೊತೆ ನಿಲ್ಕೋತೀವಿ, ಅದಕ್ಕೆ ಸಮಯ ಕೊಡ್ತೀವಿ, ನಮ್ಮ ಪ್ರತಿಭೆ ಕೌಶಲಗಳನ್ನೆಲ್ಲ ಆ ಸಂಸ್ಥೆಗಳಿಗೆ ದಾರೆ ಎರಿತೀವಿ ಅನ್ನೋದೆಲ್ಲ ಹೌದಾದರೂ ಅದರ ಜೊತೆಗೆ ನಾವು ಧರ್ಮ ಹೇಳುವ ನೀತಿ ಮೌಲ್ಯಗಳನ್ನು ಅನುಸರಿಸದೇ ಇದ್ದಲ್ಲಿ ಧರ್ಮ ಉಳಿಯೋದಿಲ್ಲ. ರಾವಣನ ಕುರಿತು ರಾಮಾಯಣದಲ್ಲೊಂದು ಮಾತು ಬರುತ್ತೆ, ಧರ್ಮಧ್ವಜ ಮಧಾರ್ಮಿಕಂ ಅಂತ. ಅವನು ಧರ್ಮವಂತನಂತನೇ ಕಾಣಿಸ್ಕೊಳ್ತಾ ಇದ್ದ. ಆಂಜನೇಯ ಸೀತೆಯನ್ನು ಹುಡ್ಕೋದಕ್ಕೆ ಹೋದಾಗ ಅವನಿಗಲ್ಲಿ ವೇದಘೋಷ ಕೇಳಿಸತ್ತೆ, ಅಲ್ಲಿ ದೇವಸ್ಥಾನಗಳಿದ್ದು, ಅಲ್ಲಿ ಪೂಜೆಗಳು ನಡೀತಾ ಇದ್ವು, ಅಲ್ಲಿ ಗಂಟೆ ಇತ್ತು, ಶಂಖ ಇತ್ತು, ಎಲ್ಲವೂ ಇತ್ತು, ಯಾವುದೇನು ಇರಲಿಲ್ಲ ಅಂತಿರಲಿಲ್ಲ. ಆದರೆ ಅವನು ಅಧಾರ್ಮಿಕನಾಗಿದ್ದ. ಅವನ ಕುರಿತು ಬರುವ ಮಾತು ಧರ್ಮಧ್ವಜ, ಅಂದರೆ ಅವನ ಧ್ವಜ ಧರ್ಮದ್ದು, ಅಂದರೆ ಅವನ ಹೊರ ಆಚರಣೆಗಳೆಲ್ಲ ಧರ್ಮದ್ದು. ಆದರೆ ರಾವಣನ ಒಳಗೆ ಯಾರು ಅಂದರೆ ಅವನು ಅಧಾರ್ಮಿಕ. ಯಾಕೆ? ಅವನೊಳಗೆ ಮೌಲ್ಯ ಇಲ್ಲ, ಅವನೊಳಗೆ ನೀತಿ ಇಲ್ಲ, ಧರ್ಮದ ಆಶಯದಂತೆ ಅವನ ಮನಸ್ಸು ಪ್ರವಹಿಸ್ತಾ ಇಲ್ಲ, ಧರ್ಮದ ಆಶಯದಂತೆ ಅವನ ಬುದ್ಧಿ ಯೋಚಿಸ್ತಾ ಇಲ್ಲ ಅಂತ ಬಂದಾಗ ಒಳಗಡೆ ಧರ್ಮ ಶಿಥಿಲವಾಗಿದೆ, ಒಳಗಡೆ ಧರ್ಮದ ಭವನ ಬಿದ್ದು ಹೋಗಿದೆ, ಹೊರಗಡೆಯ ಭವನ ಕಟ್ಟಿಕೊಂಡು ಏನು ಪ್ರಯೋಜನ ಆಯ್ತಾಗ? ಹಾಗಾಗಿ ಮೂರನೆಯದ್ಯಾವುದು ಅಂದರೆ ಪ್ರತಿ ವ್ಯಕ್ತಿ ತನ್ನೊಳಗೆ ಆ ಧರ್ಮದ ಆಶಯವಾದ ಗುಣಗಳನ್ನು ತುಂಬಿಕೊಳ್ಬೇಕು ಅಂತ. ನಮ್ಮಲ್ಲಿ ದೇವರುಗಳ ಬಗ್ಗೆ ಮಾತನಾಡುವಾಗ ದೇವರನ್ನು ಸಕಲ ಗುಣ ಪರಿಪೂರ್ಣ ಅಂತಲೇ ಕರಿತೀವಿ ನಾವು. ದೇವರಿಗೆ ಅಸೀಮ ಶಕ್ತಿ ಇದೆ, ಅವನು ಏನನ್ನೂ ಮಾಡಬಲ್ಲ, ಅವನು ಬಲಿಷ್ಠ ಅಂತ ಹೇಳೋದಕ್ಕಿಂತ ಮೊದಲು ನಾವೇನು ಹೇಳ್ತೀವಿ? ಅವನು ಕೃಪಾಳು, ಅವನು ಕರುಣಾಳು, ಅಸೀಮ ಗುಣಗಳಿವೆ ಅವನಲ್ಲಿ ಅಂತ ರಾಮನ ಕುರಿತು ಹೇಳುವಾಗ ಮೊದಲು ಹೇಳೋದು ರಾಮನ ಅದ್ಭುತ ಗುಣಗಳ ಬಗ್ಗೆ, ಆಮೇಲೆ ಅವನ ದೇವರು ಅಂತ ಹೇಳೋದು ಅಂತ. ಅಂದರೆ ನಮ್ಮ ಪ್ರಕಾರ ದೇವರು ಯಾರು ಅಂದರೆ ಯಾರು ಅತ್ಯಂತ ಒಳ್ಳೆಯವನು ಅವನೇ ದೇವರು. ಹೊರಗಡೆನೂ ನೋಡಿ ಮಾತು ಹಾಗೇ ಬರುತ್ತೆ, ಒಬ್ಬ ಮನುಷ್ಯ ಬಹಳ ಒಳ್ಳೆಯವನು ಅಂದರೆ ಏನು ಹೇಳ್ತೀವಿ ಅವನ ಬಗ್ಗೆ? ದೇವರಂಥ ಮನುಷ್ಯ ಅಂತ ಹೇಳ್ತೀವಿ. ಅಂದರೆ ಅರ್ಥ ಏನು? ದೇವರು ಅಂದರೆ ಯಾರು ಅಂದರೆ ದೇವರ ಸ್ವರೂಪ ಏನು ಅಂದರೆ ಅತ್ಯಂತ ಒಳ್ಳೆಯತನ ಅನ್ನೋದೇ ದೇವರು ಅಂತ. ಆದರೆ ನಮ್ಮೊಳಗೆ ನಾವು ಕ್ಷುದ್ರತೆಯನ್ನು ತುಂಬಿಕೊಂಡ್ರೆ, ನಮ್ಮೊಳಗೆ ನಾವು ಮಲಿನತೆಯನ್ನು ತುಂಬಿಕೊಂಡ್ರೆ ಹೇಗೆ ಧರ್ಮಮಯವಾಗುತ್ತೆ? ಅಧಾರ್ಮಿಕರಾಗಿರ್ತೀವಿ ಒಳಗೆ. ಹಾಗಾಗಿ ಧರ್ಮ ರಕ್ಷಣೆ ಮಾಡಬೇಕು ಅಂದರೆ ನಮ್ಮೊಳಗೆ ಆ ಮೌಲ್ಯಗಳು ಉಳಿಬೇಕು, ನಮ್ಮ ಆಚರಣೆಗಳು ಧರ್ಮಮಯವಾಗಿರಬೇಕು, ಮತ್ತು ಸಮೂಹದಲ್ಲಿ ಧರ್ಮದ ಅಸ್ತಿತ್ವವನ್ನು ಉಳಿಸುವ ಕಾರ್ಯಗಳು ಕೂಡ ನಡಿಬೇಕು. ಈ ಮೂರೂ ಆಗುವ ಮೊದಲೇನಾಗಬೇಕು? ನಮಗೆ ಧರ್ಮ ಅಂದರೆ ಏನು ಅಂತ ಅರ್ಥ ಆಗಬೇಕು. ನಮಸ್ಕಾರ.